ಹಲ್ಲೆಲೂಯ! ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 97ನೆಯ ಕೀರ್ತನೆ 10ನೆಯ ವಾಕ್ಯದಲ್ಲಿ ಈ ರೀತಿ ನೋಡ್ತೇವೆ. ಯೆಹೋವನನ್ನು ಪ್ರೀತಿಸುವವರೇ, ಕೆಟ್ಟತನವನ್ನು ಹಾಗೆ ಮಾಡಿರಿ. ಆತನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವವನಾಗಿ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು. ಹೌದು ಪ್ರಿಯರೇ, ದೇವರನ್ನ ಪ್ರೀತಿಸುವಂತಹ ನಮಗೆ ದೇವರು ಹೇಳುವಂತಹ ಮಾತು ಇದಾಗಿದೆ. ನಮಗೆ ಕೆಟ್ಟತನವನ್ನ ಹಾಗೆ ಮಾಡಿರಿ ಎಂಬುದಾಗಿ ದೇವರು ನಮಗೆ ಸಲಹೆಯನ್ನು ಕೊಡ್ತಿದ್ದಾರೆ. ದೇವರನ್ನು ನಾವು ಪ್ರೀತಿಸುವಾಗ ಆ ಪ್ರೀತಿಯಲ್ಲಿ ಇರದೇ ಇರುವಂತಹ ಯಾವುದೇ ಕಾರ್ಯಗಳಾದರೂ ಸರಿ ಅದು ದೇವರಿಗೆ ವಿರುದ್ಧವಾಗಿರುವಂತದ್ದಾಗಿದೆ. ಆದ್ದರಿಂದ ದೇವರಿಗೆ ವಿರುದ್ಧವಾಗಿರುವಂತಹ ಕೆಟ್ಟ ಕಾರ್ಯಗಳನ್ನ ದೇವರನ್ನ ಪ್ರೀತಿಸುವಂತಹ ನಾವೆಲ್ಲರೂ ಕೂಡ ಹಾಗೆ ಮಾಡಬೇಕಾಗಿದೆ. ಯಾಕೆಂದರೆ ನಾವು ಯಾವಾಗ ಕೆಟ್ಟ ಕಾರ್ಯಗಳನ್ನ ಹಾಗೆ ಮಾಡುತ್ತೇವೋ ಆಗ ದೇವರು ಆತನ ಭಕ್ತರ ಪ್ರಾಣಗಳನ್ನ ಕಾದು ದುಷ್ಟರ ಕೈಯೊಳಗಿಂದ ಅವರನ್ನ ಬಿಡಿಸುವೆನು. ನಾವು ಯಾವಾಗ ಕೆಟ್ಟ ಕಾರ್ಯವನ್ನ ಹಾಗೆ ಮಾಡ್ತೀವೋ ಆಗ ದೇವರೇ ನಮ್ಮನ್ನ ಕಾದು ನಮ್ಮನ್ನು ದುಷ್ಟರ ಕೈಯಿಂದ ಬಿಡಿಸುವಂತವನಾಗಿದ್ದಾನೆ. ಆದುದರಿಂದ ನಾವು ಈ ದಿನದಿಂದ ಮತ್ತೆ ಪ್ರಾರಂಭ ಮಾಡೋಣ. ಎಲ್ಲರನ್ನ ಪ್ರೀತಿಸುವುದಕ್ಕಾಗಿ, ಒಳ್ಳೆಯ ಕಾರ್ಯಗಳನ್ನ ಮಾಡುವುದಕ್ಕಾಗಿ, ಅದರ ಒಟ್ಟಿಗೆ ಕೆಟ್ಟ ಕಾರ್ಯವನ್ನ ಹಾಗೆ ಮಾಡುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತಾ, ಅಪ್ಪ, ನಿನ್ನ ಒಂದು ಜೀವಿತದಲ್ಲಿ ಕರ್ತನೆ, ನಮ್ಮ ಜೀವಿತದಲ್ಲಿ ನಾವು ನಡೆಯುವಂತಹ ಈ ಒಂದು ದಿನದಲ್ಲಿ ಸ್ವಾಮಿ, ನಮಗೆ ಬೇಕಾಗಿರುವಂತಹ ಕೃಪೆಯನ್ನ, ವಿಶೇಷವಾಗಿ ಕೆಟ್ಟ ಕಾರ್ಯಗಳನ್ನ ಹಾಗೆ ಮಾಡುವ ಹಾಗೆ ಸ್ವಾಮಿ ನಿನ್ನ ದಯೆಯನ್ನ ನಮಗೆ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ, ಈ ದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನಿನ್ನ ಪ್ರೀತಿಯಿಂದ ಕೂಡಿದವರಾಗಿ ನಿನ್ನ ಪ್ರೀತಿಯಿಂದ ಎಲ್ಲವನ್ನ ಮಾಡುವಂತೆ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ, ಆಮೆನ್.